ಅಣ್ಣ ನಾವಿವತ್ತು ಕೆನಾಲ್ ರೋಡಲ್ಲಿ ಹೋಯ್ತಿದ್ರೆ ಯಾವುದೋ ರೆಸ್ಟೋರೆಂಟ್ ಕಾಣಿಸ್ತು. ಯಾವುದು ಅಂತ ನಮ್ಮ ಫ್ರೆಂಡ್ ಬೇರೆ ನಿಲ್ಸಿದ ತಕ್ಷಣ ಯಾವುದಪ್ಪ ಇದು ಸ್ವದೇಶಿ ರೆಸ್ಟೋರೆಂಟು ಅಂತ ನೋಡಿದೆ. ಆಚೆಯಿಂದ ನೋಡ್ರೆ ಸ್ವರ್ಗ ಥರ ಕಾಣಿಸ್ತು. ಇದು ಬೇರೆ ನಮ್ಮ ಫ್ರೆಂಡ್ ಥರನೇ ಕಾಣಿಸ್ತು. ಬಾಲೆ 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 ನಮ್ಮ ಫ್ರೆಂಡ್ ಹಿಂಗೆ ಆಡ್ತಾನೆ ಅನ್ಕೊಂಡ್ರಿ. ಬಿಲ್ ನೋಡಿದ್ರೆ 360 ರೂಪಾಯಿ ಬಂದ್ಬಿಟ್ಟೈತೆ ಅಣ್ಣ. ಇದು ನಮ್ದು ಅನ್ಕೋಬೇಡಿ ಅಣ್ಣ, ನಾವು ಆ ಥರ ಮಕ್ಕಳಲ್ಲ. ಓ ಭ್ರಮೆ. ನಾನು ಬೇರೆ ಕೈ ತೊಳ್ಕೊಳವ ಅಂತ ಹೋದ್ರೆ ನೀರೇ ಬರ್ತಾಯಿಲ್ಲ ಅಣ್ಣ. ಇನ್ನೊಂದ್ಸಲಿ ಸ್ಟಾರ್ಟ್ ಮಾಡಿ ಬಂತು. ಆಮೇಲೆ ಇದ್ಯಾವುದೋ ಹ್ಯಾಂಡ್ ವಾಶ್ ಮಾಡ್ಕೋರೆ ಅಂತ ನೋಡ್ರೆ ಬರೀ ನೀರು ಬರ್ತೈತೆ, ಅದರಲ್ಲಿ ಹ್ಯಾಂಡ್ ವಾಶ್ ಬರ್ದಿರ. ಕೈ ತೊಳ್ಕೊಂಡು ಮುಗ್ಸೋಷ್ಟ್ರಲ್ಲಿ ನಮ್ಮ ಪಾರ್ಸಲು ಬಂತು. ಪಾರ್ಸಲ್ ಎತ್ಕೊಂಡು ನಾನು ಗಾಡಿ ಎತ್ತಾಕೊಂಡು ಡ್ರ ಅಂತ ಹೋದೆ. ನಮ್ಮ ಫ್ರೆಂಡ್ ತಮ್ಮ ಬೇರೆ ಗಾಡಿ ಕೊಡು ಅಂತಿದ್ದ. ನಂಗಿರೋದು ಒಂದೇ ಜೀವ, ಕೊಡಲ್ಲ ಕಣ್ಲ. ಆಮೇಲೆ ಡೈರೆಕ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸ್ಬಿಟ್ಟಿಯ. ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಷ್ಟು ನನ್ನ ಹತ್ರ ಬೇರೆ ಕಾಸಿಲ್ಲ ಅಂದೆ. ಹೋಗಿದ ತಕ್ಷಣ ನಮ್ಮ ಫ್ರೆಂಡ್ ಅವ್ರ ತಮ್ಮ ಪ್ಯಾಕೇಜಿಂಗ್ ನೋಡ್ಬಿಟ್ಟು ನಿಂತ್ಕೊಬಿಟ್ಟ. ಪ್ಯಾಕೇಜಿಂಗೇನೆ ಫಿದಾ ಆಗೋಗ್ಬಿಟ್ಟ. ಬಿರಿಯಾನಿ ಮಾತ್ರ ನೋಡೋಕೆ ಚೆನ್ನಾಗಿತ್ತು, ತಿನ್ನೋಕೆ ಮಾತ್ರ ಬೊಂಬಾಟಾಗಿತ್ತು. ಪೀಸ್ ಮಾತ್ರ ರುಚಿ ಮಾತ್ರ ಸಖತ್ತಾಗಿತ್ತು ಅಣ್ಣ. ಇವತ್ತಿಗೆ ಇಷ್ಟೇ ಅಣ್ಣ. ನೆಕ್ಸ್ಟ್ ವಿಡಿಯೋ ಎಲ್ಲಿ ಮಾಡೋಕೆ ಅಂತ ಕಮೆಂಟ್ ಮಾಡೋಣ. ಬಾಯ್ 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 ಬಾಯ್.